ವೃದ್ಧಾಶೀರನುಗೃಹ್ಯ ನಿಂಬಕದಳಂ ಪ್ರಾಶ್ಯಾಜ್ಯ ಪಾತ್ರೇ ಸ್ಥಿತಂ. ವೃದ್ಧ ಆಶೀರ್ವಾದ ಅಂತಂದರೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು. ನಮ್ಮ ಇಷ್ಟದೇವರ ಕುಲದೇವರ ಆರಾಧನೆಯನ್ನು ಮಾಡಲಿಕ್ಕೆ ಇದು ಇವತ್ತಿನ ದಿವಸ ಅತ್ಯಂತ ಪ್ರಶಸ್ತವಾದಂತಹ ಒಂದು ಕಾಲವಾದ್ದರಿಂದ ಮೊದಲನೇದಾಗಿ ನಾವು ಹೇಗೆ ಶುಚಿರ್ಭೂತರಾಗ್ತೀವೋ ಅದೇ ಪ್ರಕಾರವಾಗಿ ನಮ್ಮ ಮನೆಯ ಹೊರಭಾಗವನ್ನು ಚೆನ್ನಾಗಿ ತೊಳೆದು ರಂಗವಲ್ಲಿಯನ್ನು ಹಾಕಿ ಮನೆಗೆ ಮಂಗಳ ಸ್ವರೂಪವಾಗಿ ತೋರಣಾದಿಗಳನ್ನು ಕಟ್ಟಿ ಈ ಒಂದು ಹಬ್ಬವನ್ನು ಆಹ್ವಾನಿಸ್ತಕ್ಕಂಥದ್ದು. ತದನಂತರದಲ್ಲಿ ವಿಶೇಷವಾಗಿ ನಮ್ಮ ಇಷ್ಟದೇವರಿಗೆ ಮನೆ ದೇವರಿಗೆ ಶಾಸ್ತ್ರೋಕ್ತವಾಗಿ ನಿಮ್ಮ ಶಕ್ತಿಯಾನುಸಾರವಾಗಿ ಪೂಜೆ ಪುನಸ್ಕಾರ ಅಭಿಷೇಕ ಅಲಂಕಾರ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಪೂರೈಸಿಕೊಂಡು ವಿಶೇಷವಾಗಿರತಕ್ಕಂತಹ ಒಬ್ಬಟ್ಟು ಅಂತ ಹೇಳ್ತೇವಲ್ವೇ, ಒಬ್ಬಟ್ಟನ್ನು ಹೆಚ್ಚಾಗಿ ಈ ಯುಗಾದಿ ಹಬ್ಬದ ದಿನ ಮಾಡಿಯೇ ಮಾಡ್ತೇವೆ. ಅಂತಹ ಒಬ್ಬಟ್ಟನ್ನು ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಿಂಬ ಕಂದಳ ಭಕ್ಷಣಂ ಅಂತ ಹೇಳ್ತೇವೆ. ವಿಶೇಷವಾಗಿ ಬೇವು ಮತ್ತು ಬೆಲ್ಲ, ಯಾಕೆಂದರೆ ಸಂಪೂರ್ಣವಾಗಿ ಮನುಷ್ಯನ ಜೀವನದಲ್ಲಿ ಸುಖವೂ ಬರುತ್ತಂತೆ, ಅದೇ ಪ್ರಕಾರವಾಗಿ ದುಃಖವೂ ಕೂಡ ಬರುತ್ತಂತೆ. ಹಾಗಿದ್ದರೆ ಆ ಒಂದು ಸುಖ ಮತ್ತು ದುಃಖದ ದ್ಯೋತಕವಾಗಿ ಬೇವು ಮತ್ತು ಬೆಲ್ಲ, ದುಃಖದ ದ್ಯೋತಕವಾಗಿ ಬೇವು, ಸಿಹಿಯ ಒಂದು ಸ್ವರೂಪವನ್ನು ಹೊಂದಿರತಕ್ಕಂಥ ಒಂದು ಬೆಲ್ಲ ಮನುಷ್ಯನ ಜೀವನದಲ್ಲಿ ಬರತಕ್ಕಂತಹ ಸುಖದ ಒಂದು ಉದ್ಬೋಧನೆಯನ್ನು ಕೊಡ್ತಕ್ಕಂಥದ್ದು.